ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್‌ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದ್ದಾರಂದ್ರೆ, ಮಗು, ನಿನ್ನ ಕಷ್ಟಗಳಿಗೆ ಕೊನೆಯ ಸಮಯ ಬಂತು. ತಡೆ ಮಾಡದೆ ಇಲ್ಲಿರುವ ವಿಭೂತಿ ಧ್ವನಿಯನ್ನು ಒಮ್ಮೆ ಮುಟ್ಟಿ ನೋಡಿ. ಇದರಲ್ಲಿ ನಿನಗೆ ಯಾವುದು ಮುಟ್ಟಬೇಕು ಅಂತ ಅನಿಸುತ್ತೋ ಅದನ್ನ ಮಾತ್ರ ಮುಟ್ಟಿ ನೋಡಿ. ನಿನ್ನ ಜೀವನದಲ್ಲಿ ಏನ್ ಕೆಲಸಗಳು ನಿಂತಿದೆಯೋ, ಏನ್ ಕಷ್ಟಗಳು ಈಗ ನಡೀತಾ ಇದೆಯೋ ಅದೆಲ್ಲ ದೂರ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಸಿಗುತ್ತೆ. ನಿನ್ನ ಕೆಲಸಗಳೆಲ್ಲ ಕೂಡ ಸರಿಯಾದ ಸಮಯಲ್ಲೇ ನಡೆಯೋಕ್ಕೆ ಬಾಬಾ ನಿನಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಸಂದೇಶವನ್ನು ಯಾರಾದರೂ ಮಿಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಈಗ ಏನ್ ಕಷ್ಟಗಳು ಅನುಭವಿಸ್ತಾ ಇದ್ದೀರೋ ಅದಕ್ಕೆ ದಾರಿ ಸಿಗೋದಿಲ್ಲ. ತಪ್ಪದೆ ಎಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಆಚರಣೆ ಮಾಡಿ. ಇಂದು ಈ ಚಿತ್ರದಲ್ಲಿ ನೀವು ಕಾಣುತ್ತಿರುವ ವಿಭೂತಿ ಮತ್ತು ಧ್ವನಿ ನಮಗೆ ಒಂದು ಆಧ್ಯಾತ್ಮಿಕ ಸಂದೇಶವನ್ನು ಹೇಳುತ್ತದೆ. ಧ್ವನಿಯಲ್ಲಿ ಮರದ ಕಡ್ಡಿ ಸುಟ್ಟು ಬೂದಿಯಾಗುವಂತೆ ನಮ್ಮೊಳಗಿನ ಅಹಂಕಾರ, ದ್ವೇಷ, ಅಸೂಯೆ, ಕೋಪವು ಭಕ್ತಿಯಿಂದ ಕರಗಬೇಕು ಎಂಬುದನ್ನು ಸಾಯಿ ಬೋಧಿಸುತ್ತಾರೆ. ವಿಭೂತಿ ಎಂದರೆ ಕೇವಲ ಬೂದಿಯಲ್ಲ, ಅದು ಜೀವನದ ಅನಿತ್ಯತೆಯ ಸಂಕೇತ. ಇಂದು ಹಣ ಇದೆ, ನಾಳೆ ಇರಬಹುದು ಅಥವಾ ಇರದೇ ಇರಬಹುದು. ಇಂದು ಆರೋಗ್ಯ ಇದೆ, ನಾಳೆ ಹೇಗಿರುತ್ತದೆ ಗೊತ್ತಿಲ್ಲ. ಆದರೆ ದೇವರ ಮೇಲಿನ ನಂಬಿಕೆ ಇದ್ದರೆ ಮನಸ್ಸು ಯಾವ ಪರಿಸ್ಥಿತಿಯಲ್ಲೂ ಕುಗ್ಗೋದಿಲ್ಲ. ಬಹಳ ಮಂದಿ ಕೇಳುತ್ತಾರೆ, ಬಾಬಾ, ನನ್ನ ಪ್ರಾರ್ಥನೆ ಏಕೆ ನೆರವೇರುತ್ತಿಲ್ಲ? ಸಾಯಿ ಯಾವಾಗಲೂ ಒಂದೇ ಹೇಳುತ್ತಾರೆ, ಮಗನೇ, ನಾನು ನಿನಗೆ ತಡೆ ಮಾಡಬಹುದು. ನಿನ್ನ ಸಮಯಕ್ಕೆ ಎಲ್ಲ ಕೂಡ ಒಳ್ಳೆಯದೇ ಆಗುತ್ತದೆ. ನಿನಗೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀನಿ. ಈ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆತುರ ಕಡಿಮೆಯಾಗುತ್ತದೆ. ಇನ್ನೊಂದು ವಿಷಯ, ಕೆಲವರು ವಿಭೂತಿಯನ್ನು ತೆಗೆದುಕೊಂಡು ತಕ್ಷಣ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ ಎಂದು ಭಾವಿಸುತ್ತಾರೆ. ಆದರೆ ಸಾಯಿ ನಮಗೆ ಹೇಳೋದು ಒಂದೇ. ವಿಭೂತಿಯನ್ನು ಧರಿಸುವಾಗ ಹೀಗೆ ಪ್ರಾರ್ಥಿಸಿ, ಬಾಬಾ, ನನ್ನ ಭಯವನ್ನು ದೂರ ಮಾಡು, ನನ್ನ ಮನಸ್ಸಿಗೆ ಶಾಂತಿ ಕೊಡು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಜ್ಞಾನ ಕೊಡು, ನನ್ನ ಪರಿಶ್ರಮಕ್ಕೆ ಫಲ ಸಿಗುವಂತೆ ಆಶೀರ್ವದಿಸು. ಈ ಪ್ರಾರ್ಥನೆ ಭಕ್ತಿಯನ್ನು ಗಟ್ಟಿಗೊಳಿಸುತ್ತದೆ. ನಿನಗೆ ಒಂದು ಚಿಕ್ಕ ನೀತಿಕತೆ ಹೇಳ್ತೀನಿ. ಅದು ನಿನಗೆ ನಿನ್ನ ಜೀವನದಲ್ಲಿ ಎಲ್ಲಿ ತಪ್ಪು ಮಾಡ್ತಾ ಇದೆಯೋ ಅದು ಗೊತ್ತಾಗುತ್ತೆ. ಒಂದು ಹಳ್ಳಿಯಲ್ಲಿ ರಘು ಎಂಬ ಯುವಕನಿದ್ದ. ಅವನು ಪ್ರತಿದಿನ ಸಾಯಿ ಮುಂದೆ ಕುಳಿತು ಒಂದೇ ಮಾತು ಹೇಳುತ್ತಿದ್ದ, ಬಾಬಾ, ನನ್ನ ಜೀವನವನ್ನು ಬದಲಿಸು. ತಿಂಗಳುಗಳು ಕಳೆದವು. ಒಂದು ದಿನ ಒಬ್ಬ ವೃದ್ಧನು ಅವನಿಗೆ ಕೇಳಿದ, ನೀನು ದೇವರನ್ನು ಪ್ರತಿದಿನ ಕೇಳುತ್ತೀಯ, ಆದರೆ ನೀನು ಪ್ರತಿದಿನ ಏನು ಬದಲಾಯಿಸಿದ್ದೀಯಾ? ರಘು ಮೌನವಾಗಿದ್ದ. ಆ ದಿನದಿಂದ ಅವನು ಒಂದು ನಿರ್ಧಾರ ಮಾಡಿದ. ಪ್ರತಿದಿನ ಒಂದು ಕೆಟ್ಟ ಅಭ್ಯಾಸವನ್ನು ಬಿಡಬೇಕು, ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಒಬ್ಬರಿಗೆ ಸಹಾಯ ಮಾಡಬೇಕು. 1 ವರ್ಷ ಕಳೆದ ಮೇಲೆ ಅವನ ಜೀವನ ಸಂಪೂರ್ಣ ಬದಲಾವಣೆ ಆಯಿತು. ಆಗ ಅವನಿಗೆ ಅರ್ಥವಾಯಿತು, ತಾಯಿ ನನ್ನ ಅದೃಷ್ಟವನ್ನು ಬದಲಿಸಲಿಲ್ಲ, ನನ್ನ ಮನಸ್ಸನ್ನು ಬದಲಿಸಿದರು. ಮನಸ್ಸು ಬದಲಾದಾಗ ಜೀವನವೂ ಬದಲಾಯಿತು. ಇದೇ ನಿಜವಾದ ಅದ್ಭುತ. ನೀವು ವಿಭೂತಿಯನ್ನು ಧರಿಸಿದರೆ ಅದು ಭಕ್ತಿಯ ಸಂಕೇತವಾಗಿರಲಿ, ಆದರೆ ನಿಮ್ಮ ಜೀವನವನ್ನು ಬದಲಿಸೋದು ನಿಮ್ಮ ಪರಿಶ್ರಮ, ಒಳ್ಳೆಯ ಗುಣಗಳು ಮತ್ತು ದೇವರ ಮೇಲಿನ ಅಚಲ ನಂಬಿಕೆ. ಇಂದು ಈ ಸಂದೇಶ ಕೇಳಿದ ನಂತರ ಒಂದು ಸಂಕಲ್ಪ ಮಾಡಿ. ಯಾರನ್ನು ದ್ವೇಷಿಸಬೇಡಿ, ಸುಳ್ಳು ಮಾತನ್ನು ಮಾತಾಡಬೇಡಿ, ಸಾಧ್ಯವಾದಷ್ಟು ಸಹಾಯ ಮಾಡಿ. ಪ್ರತಿದಿನ ಕನಿಷ್ಠ 11 ಬಾರಿ ಸಾಯಿ ನಾಮವನ್ನು ಜಪಿಸಿ. ಸಾಯಿ ಹೇಳಿದ 2 ಪದಗಳನ್ನು ಜೀವನದಲ್ಲಿ ಮರೆಯಬಾರದು, ಶ್ರದ್ಧೆ, ಸಬೂರಿ. ಈ ಎರಡನ್ನು ಹಿಡಿದುಕೊಂಡವರು ಜೀವನದಲ್ಲಿ ಸೋಲುವುದಿಲ್ಲ. ಕೊನೆಯಲ್ಲಿ ಸಾಯಿ ನಿನಗೆ ಒಂದು ಮಾತು ಹೇಳುತ್ತಾರೆ, ಮಗು, ನಮಗೆ ಒಳ್ಳೆಯ ಬುದ್ಧಿ ಕೊಡು, ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡು, ನಮ್ಮ ಮನೆಗಳಲ್ಲಿ ಪ್ರೀತಿ, ಆರೋಗ್ಯ, ಶಾಂತಿ ಮತ್ತು ಸಂತೋಷ ನೆಲೆಸಲಿ, ನಿನ್ನ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಅಂತ ನೀವು ನಿಮ್ಮ ಇಷ್ಟ ದೇವರ ಮುಂದೆ ಬೇಡ್ಕೊಂಡ್ರೆ ನಿಜವಾಗ್ಲೂ ನಿನ್ನ ಜೀವನದಲ್ಲಿ ಖಂಡಿತ ಒಂದು ಹೊಸ ಬೆಳಕು
ಪ್ರಾರಂಭವಾಗುತ್ತದೆ. ಇದು ಸಂಪೂರ್ಣ ನಂಬಿಕೆಯಿಂದ ನೀವು ಆಚರಣೆ ಮಾಡಿ. ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ವಿಭೂತಿಯನ್ನು ಧ್ವನಿಯನ್ನು ಮುಟ್ಟಿದೀಯ. ಈ ಎರಡು ನಿನಗೆ ಒಂದೇ ಮಾತು ಹೇಳುತ್ತದೆ. ನೀನು ಯಾವ ರೀತಿ ನಿನ್ನ ಜೀವನನ ಬದಲಾಯಿಸ್ಕೋಬೇಕು ಅನ್ನೋದು ನಾನು ಇದುವರೆಗೂ ನಿನಗೆ ಹೇಳ್ತಾನೇ ಇದ್ದೀನಿ. ಇದನ್ನ ನೀನು ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದ್ರೆ ತಪ್ಪದೆ ನಿನ್ನ ಜೀವನ ಬದಲಾವಣೆ ಆಗುತ್ತದೆ. ನಂಬಿಕೆ ಇದ್ರೆ ಈ ಕ್ಷಣ ನಿನ್ನ ಸಾಯಿ ಹೇಳಿರೋ ಮಾತುಗಳು ನಿಮ್ಮ ಸಾಯಿ ಭಕ್ತರಿಗೆಲ್ಲರಿಗೂ ಹಂಚಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.